Hello everyone, welcome to my YouTube channel. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕೊನೆ ತನಕ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಮೈಕ್ ಯೂಸ್ ಮಾಡಿದ್ದೀನಿ, ಬಟ್ ಆ ಟೈಮಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಸೆಟ್ ಮಾಡೋದು ನನಗೆ ಗೊತ್ತಿರಲಿಲ್ಲ. ಇವತ್ತು ನಾವು ಹೋಗ್ತಿರೋದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಅಲ್ಲಿ ಶೋ ಯು. ಹಾಯ್ ಮಾಡಿ ಸೋನು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮೈಸೂರು ರೋಡಿಂದ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಪಿಕ್ ಮಾಡಿದ್ರು. ಸೊ ಅಲ್ಲಿಂದ ನಾವು ಹೊರಟ್ವಿ ಗೌಡ್ಗೆರೆ ಕಡೆ. ಸೊ ನನ್ನ ಹಸ್ಬೆಂಡ್, ಅವ್ರ ವೈಫು, ಅವ್ರ ಮಗಳು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಅಪ್ಪ ಅಮ್ಮ ಬಂದಿದ್ರು, ಅವ್ರ ತಂಗಿ, ಎಲ್ಲರೂ ಸೇರಿ ಹೊರಟ್ವಿ. ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ನಾವು ರೀಚ್ ಆದ್ವಿ. ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಇಲ್ಲಿ ಎರಡು ಎಂಟ್ರೆನ್ಸ್ ಇದೆ, ರೈಟ್ ಮತ್ತು ಲೆಫ್ಟ್ ಸೈಡ್. ನಾವು ಡೈರೆಕ್ಟ್ ರೈಟ್ ಎಂಟ್ರಿ ಹೋದ್ವಿ. ಇಲ್ಲಿ ಕಾಯಿ ಕಟ್ಟೋರು ಕೂಡ ಕಾಯಿ ಕಟ್ತಾರೆ. ನಿಮ್ಗೆ ಏನ್ ಆಗ್ಬೇಕು ಅಂತ ಇರುತ್ತೋ ಅದನ್ನ ಬೇಡ್ಕೊಂಡು ನೀವು ಕಾಯಿ ಕಟ್ಟಿದ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ನಾವೇನ್ ಕಾಯಿ ಕಟ್ಟಲಿಲ್ಲ. ನೀವೇನಾದ್ರೂ ಕಾಯಿ ಕಟ್ತೀರಾ ಅಂದ್ರೆ ಅಲ್ಲೇ ಯಾರನ್ನಾದ್ರೂ ಕೇಳಿ ಯಾವ ತರ ಅಂತ ಪ್ರಾಸೆಸ್ನ ಫಾಲೋ ಮಾಡ್ಬೋದು. ಸೊ ಇಲ್ಲಿ ಗೋವಿಂದ ಕೂಡ ನೀರ್ ಹಾಕ್ತಾರೆ. ನಾವು ನೀರ್ ಹಾಕಿಸ್ಕೊಳ್ಳೋಣ ಅಂತ ಹೊರಟ್ವಿ. ಇಲ್ಲಿ ನಿಮ್ಗೆ ಎಷ್ಟು ಮನ್ಸಿಗೆ ಕೊಡ್ಬೇಕು ಅನ್ಸುತ್ತೋ ಅಷ್ಟು ದುಡ್ಡನ್ನ ಕೊಡ್ಬೇಕು, ಅಷ್ಟೇ ಇಷ್ಟೇ ಅಂತ. ಟಿಕೆಟ್ಗೆ ಯಾವ ಚಾರ್ಜು ಇಲ್ಲ. ನಾವು 3 ಜನ ಹಾಕೋಣ ಅಂತ ಹೊರಟ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತೆ ಅವ್ರ ತಂಗಿ, ಅವಳ ಜೊತೆ ಚಿಕ್ಕ ಪಾಪನು ಕೂಡ ನಾವು ಕರ್ಕೊಂಡು ಹೋಗಿದ್ವಿ. ಸೊ ಬಟ್ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ತುಂಬಾನೇ ಅರ್ಜೆಂಟ್ ಮಾಡ್ತಾ ಇದ್ರು ಇವರು. ಇಲ್ಲಿ ತುಂಬಾ ರಶ್ ಕೂಡ ಇರ್ಲಿಲ್ಲ, ಬಟ್ ಆದ್ರೂ ತುಂಬಾ ಜೋರಾಗಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ ಅಂತ ಕೂಗ್ತಾನೆ ಇದ್ರು. ಸೊ ನನ್ನ ಹಸ್ಬೆಂಡ್ಗೆ ನನ್ನ ಜೊತೆ ಹೋಗ್ಬೇಕು ಅಂತ ಇಷ್ಟ ಆಯ್ತು. ಅವ್ರು ಸೆಟ್ ಮಾಡೋದ್ ನೋಡಿ ನಾನು ಇರಲಿ, ನೀನ್ ಒಬ್ನೇ ಹೋಗು ಅಂತ ಅವ್ರಿಗೆ ನಾನೇ ಸೆಟ್ ಮಾಡಿದೆ. ಆಮೇಲೆ ಅವ್ರು ಹಾಕಿಸ್ಕೊಂಡ್ರು ಹೋಗಿ ನೀರನ್ನ. ಅದಾದ ತಕ್ಷಣ ನಾನು ಕೂಡ ಹೋಗಿ ನೀರು ಹಾಕಿಸ್ಕೊಂಡು ಅಲ್ಲಿ ಪಾದಗಳಿಗೆ ನಮಸ್ಕಾರ ಮಾಡ್ಕೊಂಡು ಇಬ್ರು ನಾನು ಬಂದೆ ಈ ಕಡೆ. ನಾನು ಆದ್ಮೇಲೆ ಇವಳು ಚಿಕ್ಕ ಪಾಪು ಮತ್ತೆ ಅವ್ರ ತಂಗಿ ನೀರು ಹಾಕಿಸ್ಕೊಳ್ತಾ ಇದ್ರು. ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಸೊ ಅವಳನ್ನ ಸ್ವಲ್ಪ ಹಿಂದೆ ಕರ್ಕೊಳ್ತಿದ್ದಾನೆ, ಜಾಸ್ತಿ ನೀರು ಬೀಳೋದ್ ಬೇಡ ಅಂತ ಹೇಳಿ. ಅದಾದ ತಕ್ಷಣ ಅವ್ರೂ ಕೂಡ ನೀರು ಹಾಕಿಸ್ಕೊಂಡಾದ್ಮೇಲೆ ನಾವು ಹೊರಟ್ವಿ ಎಂಟ್ರೆನ್ಸಿಗೆ ಹೋಗೋಣ ಟೆಂಪಲ್ಗೆ ಅಂತ. ಬಟ್ ನಮಗೆ ಗೊತ್ತಿರಲಿಲ್ಲ ಆ ಕಡೆಯಿಂದ ಬರ್ಬೇಕಂತ. ಲೆಫ್ಟ್ ಸೈಡ್ ಗೇಟಿಂದ ನಾವು ಆಲ್ರೆಡಿ ಫಸ್ಟೇನೆ ರೈಟ್ ಸೈಡಿಂದ ಇನ್ ಆಗ್ಬಿಟ್ಟಿದ್ವಿ. ಸೊ ಮುಂದೆ ಹೋದ ತಕ್ಷಣ ಗೊತ್ತಾಯ್ತು ಇದು ರೂಟ್ ಅಲ್ಲ, ಸ್ಟಾರ್ಟಿಂಗ್ ಅಲ್ಲೇನೆ ಲೆಫ್ಟ್ ತಗೋಬಿಡ್ಬೇಕಿತ್ತು ಅಂತ. ಸೊ ಅದಾದ ತಕ್ಷಣನೇ ಇಲ್ಲಿ ಕೇಳ್ಕೊಂಡ್ಮೇಲೆ ನಮಗೆ ಗೊತ್ತಾಯ್ತು. ಇಲ್ಲಿ ನೀವು ನೋಡ್ತಿರ್ಬೋದು ಕಾಯಿನ, ಇಲ್ಲಿ ಪಾದಗಳು ಕೂಡ ಇದ್ವು ದೇವರದ್ದು. ದೇವ್ರ ಪಾದಗಳಿಗೆ ಇಟ್ಟು ನಮಸ್ಕರಿಸಿ ಅವ್ರಿಗೆ ಏನಾಗಬೇಕು ಅಂತ ಬೇಡ್ಕೊಂಡು ಅದಾದ ತಕ್ಷಣ ಕಟ್ತಿದ್ದಾರೆ. ಇದು ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ. ಟೆಂಪಲ್ ಹೊರಗಡೆ ಇದೊಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ಮೇಲ್ವರ್ಗು ಹೋಗ್ಬೋದು. ಅವ್ರ ಅಪ್ಪಾಜಿ ಅಮ್ಮನ ನಾವು ಬ್ಯಾಕ್ ಗೇಟ್ ಅಲ್ಲಿ ಸೀನಿಯರ್ ಸಿಟಿಸನ್ ಅಲ್ಲಿ ಕಳಿಸ್ಕೊಟ್ ಬಂದ್ವಿ. ಬಿಕಾಸ್ ತುಂಬಾನೇ ರಶ್ ಇತ್ತು ನಾವು ಹೋಗಿದ್ದ ದಿನ. ಸೊ ಅದಕ್ಕಾಗಿ ಅವ್ರನ್ನ ಇಲ್ಲಿ ಕಳಿಸಿ ನಾವು ಮತ್ತೆ ಎಂಟ್ರೆನ್ಸಿಗೆ ಹೋಗ್ತಾ ಇದೀವಿ. ಸೊ ದಟ್ ಲೆಫ್ಟ್ ಇಂದ ಬಂದು ಮತ್ತೆ ನಾವು ಟೆಂಪಲ್ ಒಳಗಡೆ ಡೈರೆಕ್ಟ್ ಆಗಿ ಇನ್ ಆಗ್ಬೋದಂತ. ನೀವು ನೋಡ್ತಿರ್ಬೋದು ಆಲ್ರೆಡಿ ನಾವು ಎಂಟ್ರೆನ್ಸ್ ಹತ್ರ ಬಂದಾಯ್ತು. ಸೊ ಇಲ್ಲಿಂದ ಲೆಫ್ಟ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ. ಸೊ ಅಲ್ಲಿಂದ ಮುಂದೆ ಹೊರಟ್ವಿ ನಾವು ಲೆಫ್ಟ್ ಅಲ್ಲಿ. ಅಲ್ಲಿ ನವಗ್ರಹ ದೇವರ ದೇವಸ್ಥಾನ ಕೂಡ ಇತ್ತು. ಮತ್ತೆ ಹಾಗೆ ಸ್ವಲ್ಪ ಮುಂದೆ ಹೋದ ತಕ್ಷಣ ಗಣೇಶ ದೇವರ ದೇವಸ್ಥಾನ ಇತ್ತು. ಸೊ ನಿಮಗೆ ಗೊತ್ತಿರ್ಬೋದು ಈ ಕಡೆ ಜನರಿಗೆಲ್ಲ, ನಾವು ಶಿವ ಟೆಂಪಲ್ಗೆ ಹೋಗ್ತೀವಿ ಅಂದ್ರೆ ಶಿವನ್ ಮುಂದೆ ನಂದಿ ಹೇಗಿಟ್ಟಿರ್ತಾರೋ ಸೊ ಸೇಮ್ ಇಲ್ಲೂ ಹಾಗೆ ಮೇನ್ ಟೆಂಪಲ್ ಹೋಗೋಕ್ಕಿಂತ ಫಸ್ಟೇ ತುಂಬಾ ದೇವರುಗಳನ್ನ ಇಟ್ಟಿದ್ರು. ಇಲ್ಲಿ ಗಣೇಶ ಟೆಂಪಲ್ ನೀವು ನೋಡ್ತಿರ್ಬೋದು. ಗಣೇಶನಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಹಾಗೆ ಮುಂದೆ ಹೊರಟ್ವಿ. ಮುಂದೆ ಹೋಗ್ತಾ ಇರುವಂತೆನೆ ನಾವು ತುಂಬಾ ದೇವರುಗಳು ಸಿಗ್ತಾ ಇತ್ತು. ಹಾಗೆ ಅಲ್ಲಿ ನಾಗದೇವ್ರನ್ನ ಕೂಡ ಇಟ್ಟಿದ್ರು ಮುಂದೆ. ಅದಾದ ತಕ್ಷಣ ನಮ್ಗೆ ಮುಂದೆ ಶಿವಜಿ ಕೂಡ ಟೆಂಪಲ್ ಇತ್ತು ಅಲ್ಲಿ. ಸೊ ಇಲ್ಲೆಲ್ಲ ನಾವು ನಮಸ್ಕಾರ ಮಾಡ್ಕೊಂಡು ಇಲ್ಲಿ ನೋಡ್ತಿರ್ಬೋದು ನಾಗದೇವ್ರು ಇಟ್ಟಿದ್ದಾರೆ ಇಲ್ಲಿ. ಹಾಗೆ ಮುಂದೆ ಸ್ವಲ್ಪ ಹೋಗ್ತೀವಿ ಅಂದ್ರೆ ಶಿವಜಿ ಇತ್ತು. ಇಲ್ಲಿ ಟೆಂಪಲ್ ನಮಸ್ಕಾರ ಮಾಡ್ಕೊಂಡು ಹಂಗೆ ಮುಂದೆ ಹೊರಟ್ವಿ. ಈ ಲೈನ್ ತುಂಬಾನೇ ಸ್ಲೋ ಆಗಿ ಹೋಗ್ತಿತ್ತು. ನಾವ್ ಅನ್ಕೊಂಡಿದ್ವಿ ಇದಿಷ್ಟೇ 4 ಲೈನ್ ಇರ್ಬೋದು, ಸೊ ಬೇಗ ಕಂಪ್ಲೀಟ್ ಆಗುತ್ತೆ, ಹೋಗ್ಬೋದು ಅಂತ. ನೋಡಿದ್ರೆ ಒಳಗಡೆ ತುಂಬಾನೇ ರಶ್. ಫಸ್ಟ್ ಹೋದ ತಕ್ಷಣನೇ ಲೆಫ್ಟ್ ತಗೊಂಡ್ ಮುಂದೆ ಹೋಗ್ಬೇಕು. ಇಲ್ಲಿ ನೋಡ್ತಿರ್ಬೋದು 2 ಲೈನ್ ಇದೆ. ಸೊ ಇದಾದ ತಕ್ಷಣ ಮತ್ತೆ ನಾವು ಇನ್ನೊಂದು ರೂಮಿಗೆ ಹೋಗ್ಬೇಕು. ವಿ ವರ್ ಲಿಟ್ರಲಿ ನಾಟ್ ಹ್ಯಾವಿಂಗ್ ಎನಿ ಐಡಿಯಾ. ಸೊ ಇಲ್ಲಿ ಹೋದ ತಕ್ಷಣನೇ ನೀವು ಇವ್ರ ರಿಯಾಕ್ಷನ್ ನೋಡ್ಬೋದು. ಇಲ್ಲಿ ಹೆಂಗೋ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಸಿಂಗಲ್ ಲೈನ್ ಇತ್ತು, ಬೇಗ ಬೇಗ ಮುಗಿಸ್ಕೊಂಡು ಹೊರಟ್ವಿ. ಬಟ್ ಇಲ್ಲಿ ನೆಕ್ಸ್ಟ್ ನಾವು ರೂಮಲ್ಲಿ ಹೋಗ್ತಿದೀವಿ, ಅಲ್ಲಿ ಡಬಲ್ ಲೈನ್. ಎಲ್ಲ ಶಾಕ್ ಆಗ್ಬಿಟ್ವಿ ನಾವು ಇದನ್ನ ನೋಡಿ. ಎಷ್ಟು ಜನ ಇದ್ರು ಅಂದ್ರೆ ತುಂಬಾನೇ ರಶ್ ಇತ್ತು ಅವತ್ತು. ಸೊ ಇಲ್ಲಿ ತುಂಬಾನೇ ಟೈಮ್ ಹಿಡಿತು ನಮ್ಗೆ ಹೊರಗಡೆ ಬರೋಕೆ. ಸೊ ಇವಾಗ ನಾವು ಲಾಸ್ಟ್ ಇನ್ನೊಂದು 4 ಲೈನ್ಸ್ ಇದೆ ನಮ್ಗೆ. ಸೊ ಶೀಸ್ ಕ್ಯಾರಾ ಅಂತ, ಹಸ್ಬೆಂಡ್ ಫ್ರೆಂಡ್ ಮಗಳು, ಸೋ ಕ್ಯೂಟ್. ಸೊ ಲಾಸ್ಟಲ್ಲಿ ಬಂದ್ವಿ ಅಂತೂ ಇಂತೂ ನಾವು. ಲಾಸ್ಟ್ ಇದೆ ಎಂಟ್ರೆನ್ಸ್ ಇರೋದು. ಸೊ ಇಲ್ಲಿ ಮುಗಿದ್ರೆ ಒಳಗಡೆ ಡೈರೆಕ್ಟ್ ಎಂಟ್ರಿನೇ ಇರುತ್ತೆ.
ಸೊ ಒಳಗಡೆ ನಮಗೆ ವಿಡಿಯೋ ಮಾಡಕ್ ಬಿಡಲ್ಲ. ಒಳಗಡೆ ಖಂಡಿತವಾಗ್ಲೂ ನೀವು ಹೋಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ತಾಯಿ ನೋಡ್ತಿದ್ದಂಗೆನೆ ಎಷ್ಟು ಸಮಾಧಾನ ಅನ್ಸುತ್ತೆ ಚಾಮುಂಡಿ ದೇವಿನ. ಸೊ ಇದು ಟೆಂಪಲ್ ಇಂದ ಹೊರಗಡೆ ಬಂದ ತಕ್ಷಣನೇ ಇಲ್ಲಿ ಒಂದು ದೇವ್ರನ್ನ ಇಟ್ಟಿದ್ರು. ಇಲ್ಲಿ ಏನಪ್ಪ ನಂಬಿಕೆ ಅಂತ ಅಂದ್ರೆ, ನೀವು ಏನಾದ್ರೂ ಬೇಡ್ಕೊಂಡು ಕಾಯಿನ ಇಟ್ಕೊಂಡು ಅದನ್ನ ಇಲ್ಲಿ ಅಂಟಿಸ್ಬೇಕು. ಅದು ಅಂಟಿ ಅಲ್ಲೇ ಇರುತ್ತೆ ಅಂತ ಅಂದ್ರೆ, ಸೊ ನೀವು ಬೇಡ್ಕೊಂಡಿರೋದು ಆಗುತ್ತೆ ಅನ್ನೋ ಅರ್ಥದಲ್ಲಿ ಅಲ್ಲಿರೋರೆಲ್ಲ ಹೇಳಿದ್ದು ನಮ್ಗೆ. ನಾವು ಕೂಡ ಟ್ರೈ ಮಾಡೋಣ ಅಂತ ಕಾಯಿನ್ ತಗೊಂಡು ನಮ್ಗೆ ಏನ್ ಬೇಕೋ ಅದನ್ನ ಬೇಡ್ಕೊಂಡು ಇಲ್ಲಿ ದೇವ್ರ ಹತ್ರ ಅಂಟಿಸ್ತಾ ಇದೀವಿ. ಇದು ನನ್ನ ಹಸ್ಬೆಂಡ್ ಅಂಟಿಸ್ತಾ ಇರೋದು, ಅವ್ರ ಪಕ್ಕದಲ್ಲಿ ಅವ್ರ ಫ್ರೆಂಡ್ ವೈಫ್ ಅಂಟಿಸ್ತಾ ಇರೋದು. ಸೊ ತುಂಬಾನೇ ಖುಷಿ ಆಯ್ತು. ಇದು ನಾವು ಅಂಟಿಸಿದಾಗ ಅಲ್ಲಿ ಅಂಟ್ಕೊಳ್ತು. ಸೊ ನಾವು ಬೇಡ್ಕೊಂಡಿದ್ದು ಆಗಬಹುದು ಅಂತ ಅನ್ಕೊಂಡು ಬಂದ್ವಿ. ಸೊ ಇದನ್ನ ನೀವು ನೋಡ್ತಿರ್ಬೋದು, ಇದು ಚಾಮುಂಡಿ ಸ್ಟ್ಯಾಚ್ಯೂ ಮಾಡಿದ್ದಾರೆ ಹೊರಗಡೆ. ಇಲ್ಲೂ ಕೂಡ ತುಂಬಾನೇ ರಶ್ ಇತ್ತು, ತುಂಬಾನೇ ಲೈನ್ ಇತ್ತು. ಸೊ ನಾವು ಆಲ್ರೆಡಿ ಒಳಗಡೆ ಲೈನ್ ನ ಕಂಪ್ಲೀಟ್ ಮಾಡಕ್ಕೇನೆ 3 to 4 hours ಆಗ್ಬಿಟ್ಟಿತ್ತು. ತುಂಬಾ ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ. ಸೊ ದಟ್ ನಾವು ಬೇಡ ಇಲ್ಲಿ ಮೇಲೇನು ಹೋಗೋದು, ಇಲ್ಲಿಂದಾನೆ ನಮಸ್ಕಾರ ಮಾಡಿ ಹೊರಡೋಣ ಅಂತ ಹೇಳಿ ಇಲ್ಲೇ ನಮಸ್ಕಾರ ಮಾಡ್ಕೊಂಡ್ವಿ. ಇದೇ ಮೇನ್ ಟೆಂಪಲ್ ಚಾಮುಂಡೇಶ್ವರಿ ದೇವಿದು. ಸೊ ಇಲ್ಲಿ ಫಸ್ಟ್ ಹೋಗಿ ಅದಾದ ತಕ್ಷಣ ಇಲ್ಲಿ ಸ್ಟ್ಯಾಚ್ಯೂ ನೋಡ್ಕೊಂಡು ಸೊ ನಮಸ್ಕಾರ ಮಾಡ್ಕೊಂಡು ನಿಮ್ಗೆ ಬೇಕು ಅಂದ್ರೆ ಮೇಲ್ವರ್ಗುನು ಹೋಗಿ ಬರ್ಬೋದು. ಅದಾದ ತಕ್ಷಣ ನಾವು ಊಟ ಮಾಡೋಣ. ಅಲ್ಲಿ 24x7 ನಿಮ್ಗೆ ಅನ್ನಪ್ರಸಾದ ಇರುತ್ತೆ. ಸೊ ನಾವು ಹೋದ್ವಿ ಊಟ ಮಾಡ್ಕೊಂಡು ಬರೋಣ ಅಂತ. ನಿಮಗೆ ಗೊತ್ತಿರ್ಬೋದು, ಫಸ್ಟ್ ಅಲ್ಲಿ ಸ್ವೀಟ್ ಇರುತ್ತೆ, ಪಾಯಸ ಇತ್ತು ಅವತ್ತು. ಅದಾದ ತಕ್ಷಣ ಅನ್ನದ ಜೊತೆ ತುಪ್ಪನೂ ಕೂಡ ಹಾಕಿದ್ರು. ಸೊ ತುಪ್ಪ ಆದ ತಕ್ಷಣ ಒಂದು ತರದ ಸಾಂಬಾರ್ ಇತ್ತು. ಸಾಂಬಾರ್ ಆದ ತಕ್ಷಣನೇ ಮತ್ತೆ ನಮ್ಗೆ ರಸಂ ಕೂಡ ಇತ್ತು, ಆಮೇಲೆ ಮಜ್ಜಿಗೆ ಕೂಡ ಇತ್ತು. ಸೊ ಮಜ್ಜಿಗೆ ಕುಡಿದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಇಲ್ಲೇನಪ್ಪಾ ಅಂತ ಅಂದ್ರೆ, ನೀವು ಊಟ ಮಾಡಿರೋ ಪ್ಲೇಟ್ನ ನೀವೇ ವಾಶ್ ಮಾಡಬೇಕು. ಸೊ ನಾವಿಲ್ಲಿ ವಾಶ್ ಮಾಡಿ ಅಲ್ಲಿಟ್ಟು ಅಲ್ಲಿ ನಾವೂನು ಅನ್ನ ಪ್ರಸಾದಕ್ಕೆ ದೇಣಿಗೆ ಕೊಡೋಣ ಅಂತ ಕೊಟ್ಟು ನಾನು ಮತ್ತೆ ನನ್ನ ಫ್ರೆಂಡ್ ಅವರು ಅಲ್ಲಿ ದೇವ್ರ ಇಸ್ಕೊಂಡ್ ಬಂದ್ವಿ. ಅದಾದ ತಕ್ಷಣನೇ ಇಲ್ಲಿ ಆಟಗಳನ್ನ ನೋಡ್ತಿರ್ಬೋದು ನೀವು, ತುಂಬಾನೇ ಶಾಪ್ಸ್ ಇದೆ. ಯಾವ ತರ ಫೀಲ್ ಆಗುತ್ತೆ ಅಂತ ಅಂದ್ರೆ, ನಾವು ಚಿಕ್ಕವರಿದ್ದಾಗ ಟೂರ್ಗೆ ಹೋದಾಗ ಟೀಚರ್ಸ್ ಎಲ್ಲ ಏನಾದ್ರೂ ತಗೊಳಕ್ಕೆ ಅಂತ ಒಂದ್ ಪ್ಲೇಸ್ ಅಲ್ಲಿ ಬಿಡ್ತಿದ್ರಲ್ಲ, ಸೊ ಸೇಮ್ ಅದೇ ಫೀಲ್ ಆಗುತ್ತೆ. ಏನ್ ಸಿಗಲ್ಲ ಅಂತ ಇಲ್ಲ, ಎಲ್ಲಾನು ಸಿಗತ್ತೆ ಇಲ್ಲಿ. ಸೊ ನಾವು ಹಾಗೆ ಶಾಪ್ಸ್ನೆಲ್ಲ ನೋಡ್ತಾ ಹಾಗೆ ಮುಂದೆ ಹೋಗ್ತಾ ಇದ್ವಿ. 20 rupees ಶಾಪ್ ಕೂಡ ಇರುತ್ತೆ. 20 rupees ನಿಮ್ಗೆಲ್ಲ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಕಿಮಂಚ್ ಎಷ್ಟು ಕ್ಯೂಟ್ ಆಗಿದೆ. ಇದನ್ನೆಲ್ಲ ನಾನು ನೋಡ್ಕೊಂಡು ನಾನೇನು ತಗೊಳ್ಳಿಲ್ಲ, ಅಲ್ಲಿ ಸ್ವಲ್ಪ ಲಿಮಿಟೆಡ್ ಆಗಿ ಶಾಪಿಂಗ್ ಮಾಡಿದೆ. ಅದಾದ ತಕ್ಷಣ ಹಂಗೆ ಮುಂದೆ ಹೊರಟ್ವಿ. ಸೊ ನಿಮ್ಗೆ ತಿನ್ನೋಕ್ಕೂ ತುಂಬಾ ಆಪ್ಷನ್ಸ್ ಇದೆ ಇಲ್ಲಿ. ಸನ್ನಿಧಿ ವೆಜ್ ಅಂತ ಇದೆ. ಒಳಗಡೆ ಯಾರಾದ್ರೂ ಊಟ ಮಾಡಲ್ಲ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಬೇಕೋ ಅದು ಸಿಗತ್ತೆ. ಸೊ ನಾವಿಲ್ಲಿ ಸ್ವಲ್ಪ ಕುತ್ಕೊಂಡು ಹಣ್ಣೆಲ್ಲ ತಗೊಂಡಿದ್ವಿ. ಹಣ್ಣನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಇಲ್ಲಿ ಆರಾಮಾಗಿ ಕುತ್ಕೊಂಡು ಅಲ್ಲಿಂದ ಆಮೇಲೆ ಹೊರಟ್ವಿ. ಇದು ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಮನೆಗೆ ತಗೊಂಡೋಣ ಅಂತ ತಗೊಂಡ್ ಬಂದಿದ್ದು 2 ಸೊ ನೀವು ನೋಡ್ತಿರ್ಬೋದು ಇಲ್ಲಿ 12 ಕೈ ಇರೋ ದೇವಿ ಇದೆ. ಸೊ ಈ ಚಾಮುಂಡೇಶ್ವರಿ ದೇವಿನ ಅಲ್ಲಿಂದ ತಗೊಂಡು ಮತ್ತೆ ಇವೆರಡು ಕೀ ಬಂಚವಳು ಪುಟ್ಟ ಹುಡುಗಿಗೆ ತಗೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿ ಎಲ್ಲಾನು ಸಿಗತ್ತೆ. ಸೊ ಜಾತ್ರೆಯಲ್ಲಿ ಹೆಂಗೆ ಮಂಡಕ್ಕಿ ಖಾರ ಸಿಗತ್ತೆ, ಮೈಸೂರು ಪಾಕ್ ಸಿಗತ್ತೆ, ಅದೇ ತರಾನೇ ಇಲ್ಲೂ ಕೂಡ ಎಲ್ಲ ಸಿಗತ್ತೆ. ಸೊ ನಾವು ಹಾಗೆ ಮನೆ ಕಡೆ ಹೋಗ್ಬೇಕಿತ್ತು. ಸೊ ಹಂಗೆ ರೋಡಲ್ಲಿ ಏನೇನ್ ಸಿಗತ್ತೆ ಅಂತ ನೋಡ್ಕೊಳ್ತಾ ಹೊರಟ್ವಿ. ಹುಡ್ಗಿರ್ ಫೇವ್ರೇಟ್ ಚೆನ್ನಾಗಿರೋ ಗಾಜಿನ ಬಳೆಗಳು ಕೂಡ ಸಿಗ್ತಾ ಇದ್ವು ಇಲ್ಲಿ, ನೀವು ನೋಡ್ತಿರ್ಬೋದು. ಹಾಗೆ ಐಸ್ ಕ್ರೀಮ್ ಇತ್ತು, ಮತ್ತೆ ಹಾಲು ಕೂಡ ಮಾರ್ತಾ ಇದ್ರು ಇಲ್ಲಿ. ಎಲ್ಲಾ ತರದ ಐಸ್ ಕ್ರೀಮ್ ಸಿಗ್ತಾ ಇತ್ತು, ಕಲ್ಲಂಗಡಿ ಹಣ್ಣಿತ್ತು, ಇಲ್ಲಿ ಕಬ್ಬಿನ ಹಾಲು ಕೂಡ ಸಿಗ್ತಾ ಇತ್ತು. ಸೊ ನಾವು 1 ಗ್ಲಾಸ್ ಕಬ್ಬಿನ ಹಾಲನ್ನ ಕುಡ್ಕೊಂಡು ಅದಾದ ತಕ್ಷಣ, ಇದು ನನಗೆ ಗೊತ್ತಿಲ್ಲ ಬಟ್ ನನ್ನ ಹಸ್ಬೆಂಡ್ ಎಲ್ಲ ತುಂಬಾನೇ ತಿಂತಾರೆ. ಇದರಲ್ಲಿ 3 ತರ, ನಮ್ದು ಹಿಂಗೆ ಕೊಬ್ಬರಿ ಇರುತ್ತಲ್ವಾ, ಸೊ ಅದೇ ತರ ಇರುತ್ತೆ ಇಲ್ಲಿ ಒಳಗಡೆ. ಸೊ ನಾವ್ ಇದನ್ನ ಎಲ್ಲಾರ್ಗು ತಗೊಂಡು ಹೊರಟ್ವಿ. ನಮ್ ಕಾರ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಸೊ ನಮ್ದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದ್ವಿ ಊರಿಗೆ ಹೊರಡೋಣ ಅಂತ. ಇಲ್ಲಿ ಆಲ್ರೆಡಿ ಇವ್ರು ಕಲ್ಲಂಗಡಿ ಹಣ್ಣನ್ನ ತಗೊಂಡ್ ಬಂದು ತಿಂತಾ ಇದ್ರು ಇವರೆಲ್ಲ. ಸೊ ನಾವೂನು ಕಲ್ಲಂಗಡಿ ಹಣ್ಣನ್ನ ಬಿಡಿಸ್ಕೊಂಡು ನಾವೂನು ತಿಂದು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ತರದ ವಿಡಿಯೋಸ್ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ. ಸೊ ಐ ವಿಲ್ ಟ್ರೈ ಟು ಡೂ ದ ವಿಡಿಯೋಸ್ ಆನ್ ದಟ್. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಏನಾದ್ರೂ ಮಿಸ್ಟೇಕ್ ಇದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಸಪೋರ್ಟ್ ಮಾಡಿ ನನಗೆ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.